ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ವೆಜಿಟೇಬಲ್ ಬಿರಿಯಾನಿ ಮಾಡೋದನ್ನ ತಿಳ್ಕೊಳ್ಳೋಣ. ಯಾವಾಗಲೂ ನಾವು ಚಿಕನ್ನು ಮಟನ್ನಲ್ಲೇ ಬಿರಿಯಾನಿ ಮಾಡ್ತಿರ್ತೀವಿ. ಇವತ್ತು ಡ್ರಮ್ ಸ್ಟಿಕ್ ಬಿರಿಯಾನಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು 3 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನಾರಿನ ಅಂಶ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದೇ ಥರ ಒಂದು ಬೌಲ್ನು ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ನುಗ್ಗೆಕಾಯಿನೆಲ್ಲ ಬೈಂಡಿಂಗ್ ಮಾಡಿ ಮಡಗೋಣ. ಮೊದಲಿಗೆ 1-2 ಸ್ಪೂನ್ ಆಗೋಷ್ಟು ಮೊಸರು, ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಒಂದು ಅರ್ಧ ಚಿಟಿಕೆ ಅರಿಶಿನ ಪುಡಿ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು. ಮೊದಲಿಗೆ ಇವನ್ನೆಲ್ಲ ಕಲಸಿ ಇಡಬೇಕು. ಕಲಸಿ ಇಡೋದ್ರಿಂದ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ನುಗ್ಗೆಕಾಯಿನೂ ಕೂಡ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ಎಲ್ಲನೂ ಕಲಸಿ ಇಡೋದ್ರಿಂದ ನುಗ್ಗೆಕಾಯಿಗೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಬನ್ನಿ, ಈಗ ನುಗ್ಗೆಕಾಯಿನೆಲ್ಲ ಕಲಸಿ ಇಟ್ಟಾಗಿದೆ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಡೋದ್ರಿಂದ ಇದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಳಗಡೆ ಎಲ್ಲ. ಈಗ ಇದನ್ನು ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ, ಪ್ಲೇಟ್ ಮುಚ್ಚಿ. ಬನ್ನಿ, ಈಗ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಮೊದಲು ಹಾಫ್ ಬಾಯ್ಲ್ ಅನ್ನ ಮಾಡ್ಕೊಬಿಡೋಣ. ಅದಕ್ಕೆ ಇಲ್ಲಿ ನಾನು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ, ಒಂದು ಅರ್ಧ kg ಆಗೋಷ್ಟು. ಇಲ್ಲಿ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ನಾವು ಒಂದು ಚೊಂಬಾಗೋಷ್ಟು ನೀರು ಹಾಕೋತಾ ಇದ್ದೀನಿ. ಬನ್ನಿ, ಈಗ ನಾನು ಒಂದು ಚೊಂಬಾಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಇದು ನೀರು ಸ್ವಲ್ಪ ಬಿಸಿ ಆಗಲಿ, ಅಷ್ಟರೊಳಗೆ ನಾವು ಅಕ್ಕಿನ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ. ತೊಳೆದ್ಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಡಬೇಕು. ಬನ್ನಿ, ಈಗ ನೀರು ಕೂಡ ಮಳ್ತಾ ಇದೆ. ಇದಕ್ಕೆ ನಾವು ಪಲಾವ್ ಮಸಾಲೆಗಳ್ನ ಹಾಕ್ಕೊಳ್ಳೋಣ. ಒಂದು ಚಕ್ಕೆ, ಅನಾನಸ್ ಮೊಗ್ಗು ಮತ್ತು ಪಲಾವ್ ಎಲೆ, ಪಲಾವ್ ಐಟಮ್ ಏನೇನವೋ ಅವೆಲ್ಲ, ಏಲಕ್ಕಿ ಕಾಯಿ ಅವೆಲ್ಲ ಹಾಕಿ, ಸ್ವಲ್ಪ ಕಸ್ತೂರಿ ಮೆಥಿ, ನಾವು ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನೂ ಕೂಡ ಹಾಕ್ಕೊಳ್ಳೋಣ. ಇದೊಂದು ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಈಗ ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಉಪ್ಪು ಸ್ವಲ್ಪನೇ, ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಆಗೋ ಗಂಟ ಬೇಯಿಸ್ಕೊಳ್ಳೋಣ. ನಮ್ಗೆ ಹಾಫ್ ಬಾಯ್ಲ್ ಆದರೆ ಸಾಕು. ಬನ್ನಿ, ಈಗ ಈ ಕಡೆ ಅಕ್ಕಿನೂ ಕೂಡ ಬಾಯ್ಲ್ ಆಯ್ತಾ ಇದೆ. ಅಷ್ಟರೊಳಗೆ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಬಿಡೋಣ. ಇಲ್ಲಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ನಾನು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಒಂದು 3 ನಿಮಿಷ ಅಥವಾ 2 ನಿಮಿಷ ಈರುಳ್ಳಿ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ನಾನು ಒಂದು 4-5 ಹಸಿಮೆಣಸಿನ್ಕಾಯಿನೂ ಕೂಡ ಉದ್ದನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ನೋಡಿ ಹಾಕ್ಕೊಳ್ಬೇಕು. ಇದಕ್ಕೇ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕೈ ಆಡಿಸ್ಕೊಳ್ಳೋಣ. 2 ಟೊಮೊಟೊ ಉದ್ದನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೇ. ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೊದಲೇ ಹಾಕೋದ್ರಿಂದ ಕರ್ಬೇವಿನ ಸೊಪ್ಪು ಸಿದೋಗ್ಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು,
ಸ್ವಲ್ಪ ಮೊಸರು ಆಲ್ರೆಡಿ ನಾವು ಒಂದು ಹಾಕಿದ್ದೀವಿ ನುಗ್ಗೆಕಾಯಿಗೆ. ಇದಕ್ಕೆ ಉಜ್ಜಿಗೆ ಅಷ್ಟೇ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಗ್ರೇವಿ ಬಿಟ್ಕೊಳ್ಳೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ಟೊಮೆಟೊ ಎಲ್ಲ ಚೆನ್ನಾಗಿ ರಸ ಬಿಟ್ಕೊಂಡು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕಲಸಿ ಇಟ್ಟಿದ್ವಲ್ಲ ನುಗ್ಗೆಕಾಯಿನೂ ಕೂಡ ಹಾಕ್ಕೊಳ್ಳೋಣ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಹಚ್ಚಿ. ತುಂಬ ನುಗ್ಗೆಕಾಯಿ ತುಂಬಾ ಸಾಫ್ಟಾಗಿರೋದ್ರಿಂದ ಕುಕ್ಕರ್ಗೆಲ್ಲ ಹಾಕಿ ಮಾಡೋದ್ರಿಂದ ನಮಗೆ ಒಂದು ನುಗ್ಗೆಕಾಯಿಯೇ ಸಿಗೋಲ್ಲ ತಿನ್ನೋದಕ್ಕೆ, ನೋಡೋದಕ್ಕೂ ಸಿಗೋಲ್ಲ, ತಿನ್ನೋದಕ್ಕೂ ಸಿಗೋಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಒಳಗಡೆ ಎಲ್ಲ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನು 2 ನಿಮಿಷ ಹಾಗೆ ಪ್ಲೇಟ್ ಕ್ಲೋಸ್ ಮಾಡಿ ಬಿಡೋಣ. ಈ ಕಡೆ ಈಗ ರೈಸು ಕೂಡ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅರ್ಧ ಆಗಿದೆ, ಸಾಕು ನಮ್ಗೆ ಅಷ್ಟಾದರೆ. ಬನ್ನಿ, ಈಗ 2 ನಿಮಿಷ ಆಗಿದೆ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ಚೆನ್ನಾಗಿ ಗ್ರೇವಿ ಎಲ್ಲ ಬಿಟ್ಕೊಂಡು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಇದಾಗಿದೆ ಅಂತ. ಇದಕ್ಕೀಗ ಲಾಸ್ಟಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರು, ಕಸ್ತೂರಿ ಮೆಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಕು. ಹೀಗೆಲ್ಲನೂ ಮಿಕ್ಸ್ ಮಾಡಿ ಬಿಡೋಣ. ಇದನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ನಾವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಬಿಡೋಣ. ನಿಮಗೆ ಬೇಕು ಅಂದರೆ ದಮ್ ಬಿರಿಯಾನಿ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ರೈಸ್ ಕೂಡ ಬೇಯಿಸಿರೋ ರೈಸ್ನ ಅದಕ್ಕೆ ಹಾಕಿ ಅದನ್ನು ಕೂಡ ಮಾಡ್ಕೋಬೋದು. 2 ಥರನೂ ಮಾಡ್ಬೋದು. ಇಲ್ಲಿ ನಾನು ದಮ್ ಬಿರಿಯಾನಿ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಗೊಜ್ಜುನ ಅದೇ ಪಾತ್ರೆಯಲ್ಲೇ ಬಿಟ್ಟಿದ್ದೀನಿ. ಈ ಕಡೆ ಹಾಫ್ ಬಾಯ್ಲ್ ಆಗಿರೋ ಅನ್ನನೂ ಕೂಡ ಇದೆ. ಇದನ್ನು ನಾನು ಒಂದೊಂದೇ ಲೇಯರು ಹಾಕೋತಾ ಹೋಗ್ತೀನಿ. ನಿಮ್ಗೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಮಾಡ್ಕೋಬೋದು. ಇಲ್ಲಿ ಗೊಜ್ಜುನು ಕೂಡ ಹಾಕೋತಾ ಇದ್ದೀನಿ ನಾನು. ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಅದೇ ರೀತಿ ಮಾಡ್ಕೋಬೇಕು. ನೋಡಿ ಎಲ್ಲ ಲೇಯರ್ನು ಹಾಕೊಂಡಾಗಿದೆ. ಈಗ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇದ್ದರೆ ಹಾಕೋಬೋದು, ಆಪ್ಷನಲ್ಲು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನು. ಈ ರೀತಿ ಹಾಕಿ ಎಲ್ಲ ಆದಮೇಲೆ ಒಂದು 5 ನಿಮಿಷಗಳ ಕಾಲ ದಮ್ಗೆ ಇಟ್ಬಿಡೋಣ. ಈಗಿದು ಒಂದು 5 ನಿಮಿಷ ದಮ್ ಆದರೆ ಸಾಕು, ಬಿರಿಯಾನಿ ರೆಡಿಯಾಗಿರುತ್ತೆ. ಡ್ರಮ್ ಸ್ಟಿಕ್ ಬಿರಿಯಾನಿ. ಈಗ 5 ನಿಮಿಷ ಬಿಡೋಣ ಇದನ್ನು. ಬನ್ನಿ, ಈಗ ಒಂದು 5 ನಿಮಿಷ ಬಿಟ್ಟಿದ್ದು ಅನ್ನ ಕೂಡ ರೆಡಿಯಾಗಿದೆ. ಘಮ ಘಮ ಅಂತ ಇದೆ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಬಿಡೋಣ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಬಿಡೋಣ. ಬನ್ನಿ ಫ್ರೆಂಡ್, ಡ್ರಮ್ ಸ್ಟಿಕ್ ಬಿರಿಯಾನಿ ರೆಡಿಯಾಗಿದೆ. ಒಳ್ಳೆ ಟೇಸ್ಟು, ಒಳ್ಳೆ ರುಚಿ ಕೂಡ. ನಾವು ಯಾವಾಗೂ ಬಿರಿಯಾನಿ ಅಂದರೆ ನಾನ್ ವೆಜ್ಜಲ್ಲೇ ಮಾಡ್ತಾಯಿರ್ತೀವಿ. ಈ ಥರ ವೆಜ್ಜಲ್ಲೂ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.